ಏನು ಇದ್ರ ಬಗ್ಗೆ ನೆಗೆಟಿವ್ ಏನೂ ಹೇಳೋದೇ ಇಲ್ಲ. ಅದೇ ಒಂದು ಚೈನೀಸ್ ಪಾಕೆಟ್ ಪ್ರಾಬ್ಲಮ್ ಬಿಟ್ಟರೆ ಮತ್ತೇನಿಲ್ಲ. 2 lakhs ಒಳಗಡೆ ಸಖತ್ತಾಗಿರೋ ಗಾಡಿ ಬೇಕಂದರೆ NS ನೋಡ್ರಿ, ಚೆನ್ನಾಗೈತೆ. ಪರ್ಫಾರ್ಮೆನ್ಸ್ ವೈಸ್ ಆಯಿತು. ಬಟ್ ಇದಕ್ಕೇನು ಮಾಡಿ ನಾನು ಇಂಡಿಕೇಟರಿಗೆ ಪಾರ್ಕಿಂಗ್ ಒಂದು ಕೊಟ್ಟಿಲ್ಲ. ಇಂಡಿಕೇಟರ್ ಪಾರ್ಕಿಂಗ್ ಅದ ಒಂದು ಮೈನಸ್ ಪಾಯಿಂಟ್ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಹತ್ರ ಒಂದು NS 200 ಗಾಡಿ ಐತಿ. ಇದು ರೀಸೆಂಟಾಗಿ ಒಂದು 2 months ಆಯ್ತು ತೊಗೊಂಡು. ಸೊ ಇದ್ರದ್ದು ಇವತ್ತು ರಿವ್ಯೂ ನೋಡೋಣ, ಏನೇನು ಫ್ಯೂಚರ್ಸ್ ಐತಿ ಏನೇನು ಫ್ಯೂಚರ್ಸ್ ಇಲ್ಲ ಅಂತೇಳಿ. ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 1,89,000 ಐತಿ ರೀಸೆಂಟಾಗಿ. ಸೊ GST ಕಡಿಮೆ ಆಗೈತಲ್ಲ, ಅದ್ರ ಸಂಬಂಧ ಸ್ವಲ್ಪ ಕಡಿಮೆ ಆಗೈತೆ ರೇಟ್. ನೆಕ್ಸ್ಟು ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗೈತಿ. ಆಲ್ರೆಡಿ ನಮ್ಮ ಎಕ್ಸ್ಪಲ್ಸ್ 210 ನೋಡಿರಿ. ಇದು ಗಾಡಿ ಬಂದುಬಿಟ್ಟು ನಮ್ಮ ಗಜೇಂದ್ರಗಡ ಹತ್ರ ಕೊಡಗನೂರು ಅಂತ ಒಂದು ಐತಿ, ಅಲ್ಲಿದೆ ಇದು ಗಾಡಿ. ಪಾಸಿಂಗ್ ಆಗೈತಿ. ಸೊ ನಂಬರ್ ಪ್ಲೇಟ್ ಒಂದು ಹಾಕಿಸ್ಬೇಕು, ಇನ್ನೂ ಹಾಕ್ಸಿಲ್ಲ. ನಾನು ಗಾಡಿ ಟ್ರಯಲ್ ಮಾಡಿದೆ. ಪರ್ಫಾರ್ಮೆನ್ಸ್ ಮಾತ್ರ ಸಖತ್ ಸ್ಮೂತ್ ಆಗೈತಿ. ಸೊ ಇವಾಗ ಸ್ಟಾರ್ಟಿಂಗ್ ಪೆಟ್ರೋಲಿಂದ ಹೇಳ್ಬಿಡ್ತೀನಿ ಮೈಲೇಜು. ಪೆಟ್ರೋಲ್ ಟ್ಯಾಂಕ್ ಬಂದುಬಿಟ್ಟಿದ್ದು 12 ಲೀಟ್ರ್ ಐತಿ. ಆ್ಯಾವ್ರೇಜ್ ಒಂದು 30 to 35 ಮೈಲೇಜ್ ಕೊಟ್ಟರು ಒಂದು ಫ್ಯೂಲ್ ಟ್ಯಾಂಕ್ ಒಳಗೆ ನೀವು 420 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು. ಮೈಲೇಜು ಚೆನ್ನಾಗೈತೆ ಇದ್ರದ್ದು. ನೆಕ್ಸ್ಟು 199cc ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ. ಇದು 160 ಒಳಗೂ ಲಿಕ್ವಿಡ್ ಕೂಲ್ ಇಂಜಿನ್ ಐತಿ. ಬೆಟರ್ ಅಂದ್ರೆ ನೀವು 200 ತೊಗೊಂಡ್ಬಿಡ್ರಿ, ಯಾಕಂದ್ರೆ 160 240 ಒಳಗೆ CC ಏನು ಇದಾಗಲ್ಲ. ಬಟ್ ಪವರ್ ವೈಸ್ ನೋಡಿದ್ರೆ NS 200 ಬೆಟರ್ ಅಂತೀನಿ ನಾನು. ನೆಕ್ಸ್ಟು 24.5 ಪವರ್ ಐತಿ. ನೆಕ್ಸ್ಟು ನ್ಯೂಟನ್ ಮೀಟರ್ ಟಾರ್ಕ್ ನೋಡಿದ್ರೆ 18.7 ಬರುತ್ತೆ. 9750 RPM ನಿಮ್ಗೆ ಸಿಗುತ್ತೆ. ರೇಸಿಂಗ್ ಒಳಗೆ ಮಾತ್ರ ಸಖತ್ ಗಾಡಿ. ಒಂದು ಜಮಾನದಾಗೆಲ್ಲ ಮೆರೆದು ಬಿಟ್ಟೈತಿ. ಇನ್ನಾದರೂ ಕ್ರೇಜು ಕಡಿಮೆ ಆಗಿಲ್ಲ ಗಾಡಿದು. ಸಸ್ಪೆನ್ಷನ್ನು ಹಾಗೆ ಐತಿ, ಸಖತ್ತಾಗೈತಿ. ಕೆಳಗಡೆ ನೋಡ್ತಿದ್ದೀರಲ್ಲ ಸಸ್ಪೆನ್ಷನ್ನು. ನೆಕ್ಸ್ಟು ಇದು ಬಂದುಬಿಟ್ಟು 6 ಗೇರ್ ಸಿಗ್ತಾವೆ ನಿಮ್ಗೆ ಇದ್ರಾಗ. ಡ್ಯುಯಲ್ ಚಾನಲ್ ABS ಐತಿ. ಫ್ರಂಟು ಐತಿ, ಬ್ಯಾಕು ಡ್ಯುಯಲ್ ಚಾನಲ್ ABS ಐತಿ. ಬಟ್ ಇದು ನಮ್ಮ ಥರ ಸ್ವಿಚೇಬಲ್ ಬರಲ್ಲ, ABS ಆನೇ ಇರುತ್ತೆ. ನಿಮಗೆ ಫ್ರಂಟ್ ಬಂದುಬಿಟ್ಟು USD ಅಪ್ಸ್ ಆ್ಯಂಡ್ ಡೌನ್ USD ಫೋಕ್ಸ್ ಬರುತ್ತೆ. ರೇರ್ ಬಂದುಬಿಟ್ಟು ನಿಮ್ಗೆ ನೆಟ್ರೋ ಡಿಸ್ಕ್ ಬ್ರೇಕ್ ಬರುತ್ತೆ. ಫ್ರಂಟ್ ಆ್ಯಂಡ್ ರೇರ್ ಡ್ಯುಯಲ್ ಚಾನಲ್ ABS ಐತಿ. ಇದು ಬಂದುಬಿಟ್ಟು ಮತ್ತು ನಿಮಗೆ ರೋಡು, ರೇನು, ಆಫ್ ರೋಡು ಮೂರೊಳಗೂ ಸಖತ್ತಾಗೈತೆ ಪರ್ಫಾರ್ಮೆನ್ಸು. ಇಲ್ಲೇನು ಹೆಡ್ಲೈಟ್ ನೋಡತ್ತೀರಲ್ಲ, ಹೆಡ್ಲೈಟ್ ಕೂಡ ಆಟೋ ಸ್ಟ್ಯಾಂಡ್ ಆನ್ ಐತಿದ್ದು ಹೆಡ್ಲೈಟು. ಮತ್ತು ನಿಮಗೆ ಸೆನ್ಸರ್ ಕೂಡ ಸಿಗುತ್ತೆ ಸ್ಟ್ಯಾಂಡ್ ಒಳಗಡೆ. ಗಾಡಿ ಗೇರ್ ಒಳಗಿದ್ರೆ ಆನ್ ಆಗಲ್ಲ, ನ್ಯೂಟ್ರಲ್ ಇದ್ರೆ ಸ್ಟ್ಯಾಂಡ್ ಹಾಕಿದ್ರೆ ನಿಮಗೆ ಆನ್ ಆಗುತ್ತೆ ಗಾಡಿ. ಇವಾಗ ನೀವು ಇಂಡಿಕೇಟರ್ ನೋಡ್ಬೋದು. ಬಟ್ ಇದಕ್ಕೇನು ಮಾಡಿ ನಾನು ಇಂಡಿಕೇಟರಿಗೆ ಪಾರ್ಕಿಂಗ್ ಒಂದು ಕೊಟ್ಟಿಲ್ಲ. ಇಂಡಿಕೇಟರ್ ಪಾರ್ಕಿಂಗ್ ಅದ ಒಂದು ಮೈನಸ್ ಪಾಯಿಂಟ್ ನೋಡ್ರಿ. ಅದು ಬಿಟ್ಟರೆ ಗಾಡಿ ಚೆನ್ನಾಗೈತಿ. ಟ್ರಯಲ್ ಒಂದು ಹೋಗೋಮಂತ ಪವರ್ ವೈಸು ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತೇಳಿ. ಗೈಸ್ ಇವಾಗ ನಮ್ಮ ಹತ್ರ ಗಾಡಿ ಓನರ್ ಅದಾರ, ಬರೀ ಅವ್ರ ಕಡೆನ ರಿವ್ಯೂ ಕೇಳೋಮಂತ. ಬೈ ಹೇಳ್ರಿ ನಿಮ್ಮ ಗಾಡಿ ಹೆಂಗೆ ಅನ್ಸುತ್ತೆ? ಈ ಗಾಡಿ ಬಗ್ಗೆ ಮಾತಾಡಕ್ಕೆ ಏನಿಲ್ರಿ. ಈ ಗಾಡಿ ಒಂದು ಜಾಮೀನ್ದಾಗ ಗೊತ್ತಲ್ಲ ನಿಮ್ಗೆ, ಗೊತ್ತಿರೋದ ಅದು NS 200 ಅಂದ್ರೆ ಕಿಂಗ್ ಆಗಿ ಮೆರೆದಿರೋ ಗಾಡಿ. ಇದ್ರ ಬಗ್ಗೆ ಹೇಳೋದೇನಂತಂದ್ರ ರೇಸಿಂಗ್ ಗಾಡಿ ಇದ್ದಂಗೆ. ಒಂದು ಟೈಮ್ ಈ ಗಾಡಿ ತೊಗೊಂಡಿರೋ ಗಜೇಂದ್ರಗಡ ಶೋರೂಮ್ ಅಲ್ಲಿ ತೊಗೊಂಡಿರೋದು, ಬಜಾಜ್ ಶೋರೂಮ್ ಅಲ್ಲಿ. ಇದು 137 ಸ್ಪೀಡ್ ಅಷ್ಟು ಟಚ್ ಮಾಡಿದೀನಿ. ಮುಂದೆ ಹೋಗುತ್ತೆ, ಅಲ್ಲಿವರೆಗಿನ ಯಾವುದು ಶೇಕ್ ಆ ಥರ ಏನೂ ಕಂಡು ಬಂದಿಲ್ಲ. ಅಷ್ಟು ಹೊಡೆದಿದ್ದೀನಿ. ಆನ್ ರೋಡ್ ಪ್ರೈಸ್ ಇದು ಬಂದ್ಬಿಟ್ಟು 1,89,000 ಬಿದ್ದಿದೆ. ಎಲ್ಲ ಪಾರ್ಟ್ ಸೇರೆ ಎಲ್ಲ ಟೋಟಲಿ ಈ ಗಾಡಿ ಈಗ ಏನೇನು ಇಟ್ಟಿರೋದು ಇದ್ರಾಗ ಇಲ್ಲೇ ತೆಗ್ದಿದ್ದೀನಿ. ಈ ಮಿರರ್ಸ್ ಮತ್ತೆ ಅದು ಹಿಂದಿನ ಸ್ವಲ್ಪ ತೆಗ್ದಿದ್ದೀನಿ. ಇದ್ರ ಬಂದಿರೋದು ಮಾತ್ರ ನಾನೇನು ಎಕ್ಸ್ಟ್ರಾ ಏನು ಹಾಕಿಲ್ಲ. ರೇಡಿಯಂ ಬಿಟ್ಟು ಎಲ್ಲಾನು ಶೋರೂಮ್ದವ್ರೆ ಕೊಟ್ಟಿದ್ವಿ. ಅಡ್ಡಿ ಇಲ್ಲ. ನೋಡ್ತಿರ್ಬೋದು ಗಾಡಿ ಆಲ್ರೆಡಿ ಇವರು ಹೆಮ್ಮೆ ಕನ್ನಡದ ಬಿದ್ದೈತಿ. ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಬೆಂಕಿ ಐತ್ರಿ. ನಿಮಗೆ ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಕೂಡ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ, ನೆಟ್ರಾಕ್ಸು. ಇದ್ರದ್ದು ಸಸ್ಪೆನ್ಷನ್ ಚೆನ್ನಾಗೈತಿ, ಹಂಗೇನಿಲ್ಲ. ನೋಡ್ರಿ ಇಲ್ಲಿ ಯಾವ ಥರ ಸರ್, ನೆವರ್ ಥಿಂಕ್ ಚೇಜಿಂಗ್ ಮೀ ಅಂತ ಕರೆಕ್ಟ್ ವರ್ಡ್ ಇದು NSಗೆ. ಇದು ಕಂಪೇರ್ ಮಾಡೋ ಗಾಡಿ ಅಂದರೆ 200 ಒಳಗಡೆ ಈಗ ಮೇ ಬಿ ಡ್ಯೂಕ್ ಇರಬೇಕು. ಡ್ಯೂಕ್ ಬಿಟ್ರೆ ನಮ್ಮದಂತರೂ ಆಫ್ ರೋಡ್ ಗಾಡಿ ಎಕ್ಸ್ಪಲ್ಸ್ 210. ಅದು ಇದಕ್ಕೆ ಕಂಪೇರು ಡೌಟ್ ಅನ್ಸುತ್ತೆ ನನಗೆ. ಅದು ಬಿಟ್ರೆ ಯಾವುದೂ ಇಲ್ಲ ಅನ್ಕೋತೀನಿ ಈ ಗಾಡಿಗೆ. ಮತ್ತು ಇದು ಆಮೇಲೆ ಫ್ಯೂಲ್ ಇಂಜೆಕ್ಟ್ ಗಾಡಿ, ಆರಾಮಾಗಿ ಓಡಿಸ್ಬೋದು. ಹೀಟಿಂಗು ಏನಿಲ್ಲ ಅಂತಾರೆ. ನಮ್ಮದಂತರೂ ಟ್ರಾಫಿಕ್ನಾಗ ಹೀಟ್ ಆಗುತ್ತೆ. ಇದ್ರದ್ದು ನನಗೆ ಅಷ್ಟು ಹೀಟಿಂಗ್ ಏನು ಅನಿಸಲ್ಲ. ಸ್ಮೂತ್ ಆಯ್ತು ಗಾಡಿ ಮಾತ್ರ. ನಿನ್ನೆ ಟ್ರಯಲ್ ಹೋಗಿ ಬಂದೆ, ಇವತ್ತು ಇನ್ನೊಂದು ರೌಂಡ್ ಟ್ರಯಲ್ ಹೋಗೋಮ. ಗೊಪ್ಪದಾಗ ಸಿಗ್ತೀನಿ ನಿಮ್ಗೆ. ಗೈಸ್ ಗಾಡಿ ಬಂದುಬಿಟ್ಟು 158 kg ಐತಿ ವೇಟ್. ಇದಕ್ಕೇನು ಇವು ಬರಲ್ಲ, ಸ್ಕ್ರಾಚ್ ಕಾರ್ಡ್ ಬರಲ್ಲ, ಸೈಡ್ ಪ್ಯಾನಲ್ ಏನು ಬರಲ್ಲ. ಆರಾಮಾಗಿ ವೇಟ್ ಹಿಡಿಬೋದು ಗಾಡಿನ.
ಆವ್ರೇಜ್ ಅಂದರೂ 5.23 ಹೈಟ್ ಇದ್ರಂದ್ರೂ ಆರಾಮ್ ಗಾಡಿ ಎತ್ಕೊಂಡು ಓಡಾಡಿಸ್ಬೋದು, ಸಖತ್ತಾಗಿ ಆಟ ಆಡಿಸ್ಬೋದು ಗಾಡಿನ. ಇದ್ರ ಜೊತೆ ಮತ್ತೆ ಇದಕ್ಕೆ ಸ್ಲಿಪ್ಪರ್ ಕ್ಲಚ್ ಕೊಟ್ಟಾನ, ಕ್ಲಚ್ ಕೂಡ ಸ್ಲಿಪ್ಪರ್ ಕ್ಲಚ್ ಐತಿ. ಇನ್ನೊಂದು ನಮಗೆ ಇಲ್ಲಿ ಮೀಟರ್ ಒಳಗಡೆ ಡಿಜಿಟಲ್ ಐತಿ. ಇದೊಂದು ನಮ್ಮಂತ TFT ಕೊಟ್ಬಿಟ್ರೆ ಸಖತ್ತಾಗಿರ್ತಿತ್ತು. ಒಳ್ಳೆ ಇವು ಅಡ್ಜಸ್ಟೇಬಲ್ ಏನಿಲ್ಲ, ಸಸ್ಪೆನ್ಷನ್ ಮಾತ್ರ ಇದ್ರು ಸಖತ್ತಾಗದವು. ಇದ್ರದ್ದೇನು ಪ್ರಾಬ್ಲಮ್ ಅಪ್ಪ ಅಂದ್ರೆ ನೆಗೆಟಿವ್ ಅಂದ್ರೆ ಆಲ್ಮೋಸ್ಟ್ ಬಜಾಜ್ ಕಂಪ್ನಿಯವರು ಬರೀ ಚೈನ್ಸ್ ಪಾಕೆಟ್ ಅದ ಅಂತಾರೆ. ಹಂಗೇನಾರ ಗೊತ್ತಿತ್ತಂದ್ರೆ ನಿಮ್ಗೆ ನಿಮ್ಮ NS ಗಾಡಿ ಯಾರ್ದೈತೆ ನೋಡ್ರಿ, ಇಲ್ಲ ಬಜಾಜ್ ಅವ್ರು ಯಾರು ಯೂಸ್ ಮಾಡಿದ್ರು ನೋಡ್ರಿ, ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ ಎಷ್ಟು ಜನ NS ಯೂಸ್ ಮಾಡತ್ತೀರಿ ಅಂತೇಳಿ. ಚೈನ್ಸ್ ಪಾಕೆಟ್ ಪ್ರಾಬ್ಲಮ್ ಅಂತಾರೆ. ಅದು ಬಿಟ್ಟರೆ ಮತ್ತೆ ನೆಗೆಟಿವ್ ಏನೇನು ಅದ್ರ ಹೇಳ್ರಿ, ನನಗೂ ಗೊತ್ತಾಗಲಿ. ನೆಕ್ಸ್ಟು ನೋಡೋಮಂತ ಯಾವ್ದಾರ ಗಾಡಿ ರಿವ್ಯೂ ತೊಗೊಂಡೆ ಅಂದ್ರೆ ಅದ್ರಾಗೂ ಏನೇನು ನೆಗೆಟಿವ್ ಕಮೆಂಟ್ ಬರ್ತಾವೆ, ಇಲ್ಲ ಪಾಸಿಟಿವ್ ಏನಾರು ಅದಾವ ಅಂದ್ರೆ, ಏನಾದರೂ ನೆಗೆಟಿವ್ ಇದ್ರೆ ಪಾಸಿಟಿವ್ ಹೇಳೋಕೆ ಅನುಕೂಲ ಆಗುತ್ತೆ. ಸೊ ಇವಾಗ ರೈಡ್ ಹೋಗ್ಬರೋಣ ಅಂತ ಬರ್ರಿ. ಮೀಟ್ರ್ ನೋಡತ್ತಿರಲ್ಲ ಎಷ್ಟು ಸಖತ್ತ ಬರುತ್ತೆ ಅಂತೇಳಿ, ಡಿಜಿಟಲ್ ಮೀಟ್ರು. ಸೊ ಯಾವುದೇ ಗಾಡಿಯಲ್ಲಿ ಇಗ್ನಿಷನ್ನು ಆನ್ ಮಾಡಿದ ತಕ್ಷಣವೇ ಗಾಡಿ ಸ್ಟಾರ್ಟ್ ಮಾಡ್ಕೊರಿ. ಬೆಳಗ್ಗೆ ಅಂದರೂ ಕೋಲ್ಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟ್ಯಾಂಡ್ ತೆಗೆದು ಸ್ಟಾರ್ಟ್ ಮಾಡಿರಿ. ಸೌಂಡ್ ನೋಡ್ರಿ, ಪವರ್ ಹಂಗೆ ಐತೆ ಗಾಡಿದು. ಸೊ ಬರ್ರಿ ಇವಾಗ ಹೋಗ್ಬರೋಣ ಒಂದು ರೌಂಡು. ಸೊ ಈ ರೋಡಲ್ಲೆಲ್ಲ ಇದು ಅಷ್ಟು ಯೂಸ್ ಆಗೋಲ್ಲ, ಇದೇನೋ ಇದ್ರೂ ಹೈವೇಗೋಸ್ಕರ ಮಾಡಿದ್ದು. ಇಲ್ಲೂ ಓಡಿಸ್ಬೋದು, ಬಟ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ಇಂಥ ರೋಡ್ ಒಳಗಡೆ. ಯಾಕಂದರೆ ಇದು ಆಫ್ ರೋಡಲ್ಲಿ ಆಫ್ ಆಗಲಿಲ್ಲ ಅಂದರೆ ABS ಸ್ವಲ್ಪ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಪವರ್ ತೋರಿಸ್ತೀನಂತ ಬರ್ರಿ. ಬ್ರೇಕ್ ನೋಡ್ರಿ, ಬೆನ್ನ ಥರ ಐತೆ, ಹಿಂಗೆ ಹಿಡಿದ್ರೆ ಹಿಂಗೆ ನಿಂದಿರುತ್ತೆ. ಬ್ರೇಕ್ ಮಾತ್ರ ಚಿನ್ನ ಬೆಂಕಿ ಇದ್ದಂಗೆ ಐತೆ ಬ್ರೇಕ್ ಬಗ್ಗೆ ಮಾತೇ ಇಲ್ಲ. ಬ್ರೇಕು ಹಂಗೈತೆ ನೋಡಿದ್ರಲ್ಲ. ಸೊ ಇವಾಗ ತಿರ್ಗಾ ಹೋಗೋಣ. ಒಂದು ಕಾಲದಲ್ಲಿ ಆಟ ಆಡ್ಬಿಟ್ಟಿದೆ ಗಾಡಿ ಇದು. ಹೊಡಿಬೋದು ಗಾಡಿನ. ಬ್ರೇಕ್ ಕೂಡ ಹಂಗೆ ಐತೆ, ಬ್ರೇಕ್ ಸಿಸ್ಟಮ್ ಮಾತ್ರ ಬಾಂಬ್ ಆಗೈತೆ ಗುರು. ಬ್ರೇಕ್ ಮಾತ್ರ ಅಷ್ಟೇ ಸಖತ್ತಾಗೈತೆ. ಹೈವೇಲಿ ಮಾತ್ರ ನೀವು ಸಖತ್ತಾಗಿ ಆಟ ಆಡಿಸ್ಬೋದು ಗಾಡಿನ. ಇದನ್ನು ಇನ್ನೂ ತುಂಬ ಫ್ಯೂಚರ್ಸ್ ಇದಾವೆ ಗಾಡಿಗಳು. ನಿಮಗೆ ಒಂದು 2 lakhs ಒಳಗಡೆ ಸಖತ್ತಾಗಿರೋ ಗಾಡಿ ಬೇಕಂದರೆ NS ನೋಡಿರಿ, ಚೆನ್ನಾಗೈತೆ. ಪರ್ಫಾರ್ಮೆನ್ಸ್ ವೈಸ್ ಆಯಿತು, ಹೈವೇ ಒಳಗಾಯಿತು, ಮೈಲೇಜ್ ಆಯಿತು, ಚೆನ್ನಾಗೈತೆ ಗಾಡಿ ಮಾತ್ರ. ನಿಮ್ಗೆ ಈ ಗಾಡಿ ಒಳಗೆ ಒಂದು 4 ಥರ ಕಲರ್ ಬರ್ತಾವೆ. ಸೊ ಯಾವ್ಯಾವಪ್ಪ ಅಂದ್ರೆ, ಒಂದು ಯೆಲ್ಲೋ ಕಲರ್ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ರೆಡ್ ಬರುತ್ತೆ, ಲೈಟ್ ಬ್ಲೂ ಬರುತ್ತೆ. ಸೊ 4-5 ಥರ ವೇರಿಯಂಟ್ ಕಲರ್ ಅದಾವು. ಅವರಿಗೆ ವೈಟ ಇಷ್ಟ ಆಯಿತು. ಸೊ ವೈಟ್ ಮತ್ತು ಯೆಲ್ಲೋ ಲುಕ್ ಭಾರಿ ಕಾಣುತ್ತೆ, ಬ್ಲ್ಯಾಕ್ ಆ್ಯಂಡ್ ರೆಡ್ಗಿನ ವೈಟ್ ಸಖತ್ತಾಗೈತೆ ಗಾಡಿ. ಕಲರ್ ನೋಡ್ತಿರ್ಬೋದು, ನಿಮ್ಗೆ ಯಾವ ಕಲರ್ ಇಷ್ಟ ಅದೇ ಕಲರ್ ಎತ್ಕೊಳ್ಳಿ. ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗೈತೆ ಗುರು. ನಿಮಗಿದು ಬಿಟ್ಟರೆ ಬೇರೆ ಕಂಪೇರ್ ಮಾಡೋಕ್ಕೆ ಯಾವುದೂ ಇಲ್ಲ. ನಿಮ್ಗೆ ಯಾವ್ದು ಅನ್ಸುತ್ತೆ ನೋಡಿರಿ. ಚಾನಲ್ ಒಳಗಡೆ ವಿಡಿಯೋ ನೋಡ್ತಿದ್ದೀರಲ್ಲ, ಕಮೆಂಟ್ ಹಾಕ್ರಿ ಯಾವ್ದಾವ್ದು ಇಷ್ಟ ಐತೆ ಯಾವ್ದು ಇಷ್ಟ ಇಲ್ಲ ಅಂಥೇಳಿ. ಇಲ್ಲೇ ನೋಡತ್ತಿರಲ್ಲ, ಆ ಬ್ಲೂಟೂತ್ ಡಿವೈಸ್ ಐತಿ ಮೊಬೈಲು ಕೂಡ. ಅದು ಬಿಟ್ಟರೆ ನೆಕ್ಸ್ಟ್ ನಿಮ್ಗೆ 5 years ವಾರಂಟಿ ಐತಿ. 75,000 ಕಿಲೋಮೀಟ್ರ್ವರೆಗೂ ಗಾಡಿ ಆರಾಮಾಗಿ ಓಡಿಸ್ಬೋದು, ಏನು ತೊಂದರೆ ಇಲ್ಲ. ಕಾಲ್ ಆ್ಯಂಡ್ ಮೆಸೇಜ್ ಅಸಿಸ್ಟ್ ಮಾಡುತ್ತಾ, ಮತ್ತು ನ್ಯಾವಿಗೇಷನ್ ಅಸಿಸ್ಟ್ ಮಾಡುತ್ತಾ, ಲೋ ಬ್ಯಾಟ್ರಿ ಅಲರ್ಟ್ ಕೂಡ ಅಸಿಸ್ಟ್ ಮಾಡುತ್ತಾ. ಸೀಟ್ ಕಂಫರ್ಟ್ ಮಾತ್ರ ಸಖತ್ತಾಗೈತಿ. ಇಲ್ಲೊಬ್ರು ಆರಾಮ್ ಕೂತ್ರೆ ಹಿಂದೆ ಫ್ಯಾಮ್ಲಿ ಆಯಿತು, ಫ್ರೆಂಡ್ಸ್ ಆಯಿತು, ಎಲ್ಲರೂ ಚೆನ್ನಾಗಿ ಕೂತ್ಕೋಬೋದು. ಹಿಂದ್ಗಡೆ ಗ್ರಿಪ್ಪು ಐತಿ, ಚೆನ್ನಾಗೈತೆ ಗಾಡಿ. ಹಿಂದ್ಗಡೆನೂ ಆರಾಮ್ ಗ್ರಿಪ್ಪಾಗಿ ಕೊಡ್ಬೋದು. ಸೊ ಗಾಡಿ ಬಗ್ಗೆ ನೋಡಿದ್ರಲ್ಲ, ಇಷ್ಟಂತರೂ ಐತಿ. ಪಾಸಿಟಿವ್ ಆಯಿತು ನೆಗೆಟಿವ್ ಆಯಿತು ಕಮೆಂಟ್ ಹಾಕಿರಿ. ಎಷ್ಟು ಜನ NS ಐತಿ, ತಿರ್ಗಾ ಮತ್ತು ಬೇರೆ ಗಾಡಿ ಯಾವುದಾದ್ರೂ ರಿವ್ಯೂ ಬೇಕಂದ್ರೆ ಅದ್ರದ್ದು ಕಮೆಂಟ್ ಹಾಕಿರಿ, ಅದನ್ನೂ ತಿತ್ಕೊಂಬಂದು ಮಾಡೋಣ. ಇಲ್ಲೇ ಇಲ್ಲಿ ರೋಣದಲ್ಲಿ ಕೂಡ ಇನ್ನೊಂದು ಎಕ್ಸ್ಪಲ್ಸ್ 210 ಬಂದೈತೆ, ಅದು ಅಲ್ಪೈನ್ ಸಿಲ್ವರ್ ಐತೆ. ಅದ್ರದ್ದು ಬೇಕಾದರೆ
ನೋಡೋಣ. ಅವ್ರದ್ದು ಎಕ್ಸಸರೀಸ್ ಎಲ್ಲ ಹಾಕ್ಸಿದ್ದಾರೆ, ಅದು ಚೆಕ್ ಮಾಡ್ಸೋಣ ಎಷ್ಟೆಷ್ಟು ಬರುತ್ತೆ ಎಷ್ಟೆಷ್ಟಿಲ್ಲ ಅಂತ ಹೇಳಿ. ಬಾಂಬ್ಗಳು ಗಾಡಿ ಮಾತ್ರ ಬಾಂಬ್ ಆಗಿದೆ. ಏನಿದ್ರ ಬಗ್ಗೆ ನೆಗೆಟಿವ್ ಏನೂ ಹೇಳೋದೇ ಇಲ್ಲ. ಅದೇ ಒಂದು ಚೈನೀಸ್ ಪಾಕೆಟ್ ಪ್ರಾಬ್ಲಮ್ ಬಿಟ್ಟರೆ ಮತ್ತೇನಿಲ್ಲ. ನಿಮಗೆ ಪ್ರತಿಯೊಂದು 500-600 ಕಿಲೋಮೀಟ್ರಿಗೆ ಒಂದು ಸರಿ ಚೈನ್ ಲೂಪ್ ಮಾಡಿಸ್ಕೋತಾ ಇರಿ. ತಿರ್ಗಾ ಒಂದು 15 ಡೇಸ್ ಒಂದು ಸರಿ ಏರ್ ಚೆಕ್ ಮಾಡಿಸ್ಕೋತಾ ಇರಿ, ಫ್ರಂಟ್ ಆ್ಯಂಡು ಬ್ಯಾಕು. ಗಾಡಿ ಮೇಂಟೈನ್ ಮಾಡೋರು. ಅದು ಬಿಟ್ಟರೆ ಒನ್ ಮಂತ್ಗೆ ಒಂದು ಸರಿ ವಾಟರ್ ವಾಶ್ ಆದರೂ ಮಾಡಿ. ನೆಕ್ಸ್ಟು ಏನಿಲ್ಲ, ಇಷ್ಟಾದರೆ ಗಾಡಿ ನಿಮಗೆ ಚೆನ್ನಾಗಿ ಬರುತ್ತೆ. ಕಿಲೋಮೀಟ್ರಿಗೆ ಒಂದು 100-200 ಕಿಲೋಮೀಟ್ರ್ ಒಳಗಡೆ ಸ್ವಲ್ಪ ಬೇಗ ಸರ್ವಿಸ್ ಮಾಡಿಕೊಂಡ್ರೆ ಬೆಟ್ರು. ಇವ್ರ ಗಾಡಿಗೆ ಎಕ್ಸಸರೀಸ್ ಏನೂ ಜಾಸ್ತಿ ಹಾಕ್ಸೋಕೆ ಹೋಗಿಲ್ಲ, ಜಸ್ಟ್ ಸಿಂಪಲಾಗಿ ರೇಡಿಯಮ್ ಅಷ್ಟು ಹಾಕ್ಸ್ಕೊಂಡ್ರೆ. ಅದು ಬಿಟ್ಟರೆ ಮತ್ತೇನು ಎಕ್ಸ್ಟ್ರಾ ಹಾಕ್ಸಿದಾರಂತ ಕೇಳೋಂಬರ್ರಿ. ಹೇಳಿ ಬೈ. ಇದ್ರಾಗ ಹಾಕ್ಸಕ್ಕೆ ಏನಿಲ್ಲ ರೀ, ಎಲ್ಲ ಅವರೇ ಕೊಟ್ಟಿದ್ದಾರೆ. ಬಟ್ ಇದೊಂದು ಮಾತ್ರ ಜಸ್ಟ್ 30 rupees ಅಲ್ಲಿ ಸಿಗೋದು ಇದು. ಇದನ್ನು ಹಾಕ್ಸಿದ್ರೆ ಇದು ಇಂಜಿನ್ ಮಾತ್ರ ಶೇಪ್ ಇರುತ್ತೆ. ಇದು ಸೈಲೆನ್ಸರು ಆರಾಮ್ ಕ್ಲೀನಾಗಿ ಶೋ ಆಗಿ ಕಾಣಿಸುತ್ತೆ. ಇಲ್ಲಾಂದರೆ ಅದು ರೆಡ್ ಥರ ಆಗುತ್ತೆ. ಅದೇ ಒಂದು ಮಿಸ್ಟೇಕ್ ಬಿಟ್ಟರೆ ಮತ್ತು ಇದರಲ್ಲಿ ಯಾವುದೂ ಮಿಸ್ಟೇಕ್ ಇಲ್ಲ, ಎಲ್ಲದೂ ನಂಬರ್ 1 ಆಗಿದೆ. ಇಷ್ಟಂಕರೂ ಈ NS ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಹಾಕ್ಸಿದ್ರೆ ಬೆಟರ್. ಸ್ಪೀಡ್ ಹೆಂಗೈತೆ ರೀ ಗಾಡಿದು? ಸ್ಪೀಡ್ ಮಾತ್ರ ಒಂದು ಸೈಡ್ ಗಾಡಿ, ಸ್ಪೀಡಲ್ಲಿ ಅಂಕರು ಮಾತಾಡೋಂಗಿಲ್ಲ. ಈ ಗಾಡಿ ಸೈಡ್ ಹೊಡೆ ಗಾಡಿನೂ ನಾನು ಹೊಡೆದಿರೋ ಪ್ರಕಾರ ಯಾವೂ ಇಲ್ಲ. MT ಅವೆಲ್ಲ ಅಂತಾರಲ್ಲ, ಅದೇನು MT ಜಾಸ್ತಿ ಹೋಗಲ್ಲ. ಇದರಷ್ಟೇನು ನೋಡಲ್ಲ, ಯಾಕಂದರೆ ಅದು CCನೇ ಕಡಿಮೆ ಆಗುತ್ತೆ, ಇದು CCನೇ ಜಾಸ್ತಿ ಆಗುತ್ತೆ. ಪವರ್ ಜಾಸ್ತಿ ಐತೆ, ಪವರ್ ಕಡಿಮೆ ಐತೆ. ಹಾಗಾಗಿ ಈ ಗಾಡಿ ತೊಗೊಂಡ್ರೆ ಬೆಸ್ಟು ನಮ್ಗೆ. ಯಾಕಂದರೆ ಇದು ಚಿಕ್ಕ ವಯಸ್ಸಿಂದ ಇದೊಂದು ಕನಸಿತ್ತು. ನಾನು ಹುಟ್ಟಿದಾಗಿಂದ ಅಂದರೆ ಒಂದು ಸ್ವಲ್ಪ ತಿಳುವಳಿಕೆ ಬಂದ ವಯಸ್ಸಿಂದ ಈ ಗಾಡಿ ತೊಗೊಳ್ಬೇಕಂತ ದೊಡ್ಡ ಆಸೆ ಇತ್ತು. ಮತ್ತು ಅಂತೂ 2025 ಈ ಕನಸು ಈಡೇರಿತು. ಇಲ್ಲಿ ನೋಡತ್ತೀರಲ್ಲ ನೀವು, ಯಾವ್ದಾರು ಮೊಬೈಲ್ ಬಂದರೂ ನಿಮಗೆ ಮೊಬೈಲು ಆನ್ ಆಗಿ ತೋರಿಸುತ್ತೆ, ಕಾಲ್ ಬಂದಿದ್ದು. ನೆಕ್ಸ್ಟು ಮೆಸೇಜು ಬರ್ತಾವೆ, ನೋಟಿಫಿಕೇಶನ್ ತೋರಿಸುತ್ತೆ. ಇಂಜಿನ್ ಆಫ್ ಐತಿ, ಇಂಜಿನ್ ಆನ್ ಐತೆ ಅಂತ ತೋರಿಸುತ್ತೆ. ಇಗ್ನಿಷನ್ ಆನ್ ಆದ ತಕ್ಷಣ ಅದು ಆನ್ ಆಫ್ ತೋರಿಸುತ್ತೆ. ಚೆನ್ನಾಗೈತೆ. RPM ನೀವು ಆರಾಮು 12,000 ಐತಿ. ನೀವು ಆರಾಮ್ 9,750ವರೆಗೂ ಕ್ರಾಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಟೈಮು, ಡೇಟು, ಗೇರು, ಫ್ಯೂಲು ಎಲ್ಲ ತೋರಿಸುತ್ತೆ. ನೋಡಿದ್ರಲ್ಲ, ಇವಾಗ ಇಗ್ನಿಷನ್ ಆನ್ ಆಯಿತು ತೋರಿಸುತ್ತೆ ನೋಡಿರಿ ಇಲ್ಲಿ. ಇಗ್ನಿಷನ್ ಆನ್ ಆಫ್ ಅಂತ ಇದೆ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಆನ್ ಆಗಿಬಿಡುತ್ತೆ. ಮೀಟ್ರ್ ಕೂಡ ಚೆನ್ನಾಗೈತೆ. ಬಟ್ ಇದಕ್ಕೊಂದು ಟೇಪ್ ಕೊಟ್ಬಿಟ್ರೆ ಚೆನ್ನಾಗಿರ್ತದೆ. ಡಿಜಿಟಲ್ ಐತಿ, ಟೇಪ್ ಕೊಟ್ಟು ಚಲೋ ಇರೋದೇನು. ಇದೇನು ಮೇಲೆ ನೋಡತ್ತಿರಲ್ಲ, ಇದು ಸ್ಮಾರ್ಟ್ ಕನೆಕ್ಟೆಂಟು. ಇದು ಬಂದುಬಿಟ್ಟು ಇಲ್ಲಿ ಯಾವುದಾದ್ರೂ ಫೋನ್ ಬಂದರೆ ಮಿಸ್ ಕಾಲ್ ಆಗಿದ್ರೆ ಅಲ್ಲಿ ಲೈಟ್ ಒಂದು ಆನ್ ಆಗುತ್ತಾ, ಗ್ರೀನ್ ಲೈಟ್ ಆನ್ ಆಗುತ್ತಾ. ಅದು ಬಿಟ್ಟು ಲೋ ಫ್ಯೂಲ್ ಇತ್ತಂದ್ರೂ ಕೂಡ ರೆಡ್ ಲೈಟ್ ಆನ್ ಆಗುತ್ತಾ. ಫ್ಯೂಚರ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಗಾಡಿ ಒಳಗಡೆ ಒಂದು 3 to 4 ಲೀಟ್ರ್ ಫ್ಯೂಲ್ ಇಟ್ಟಿರಿ, ನಿಮಗೆ ಗಾಡಿದು ಇಂಜಿನ್ದು ಸ್ವಲ್ಪ ಏನೂ ಪ್ರಾಬ್ಲಮ್ ಬರ್ಬೋದಂದರೆ ಫ್ಯೂಲ್ ಇಟ್ಟೆ ಗಾಡಿ ಹೊಡೀರಿ. ಅದು ಬಿಟ್ಟರೆ ಏನಿಲ್ಲ. ನೋಡಿದ್ರಲ್ಲ ಗಾಯ್ಸ್, ಇಷ್ಟೊಂದು ಐತಿ. ಸೊ ಐ ಹೋಪ್ ಗಾಯ್ಸ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಗಾಡಿ ಬಗ್ಗೆ ಏನೇನು ನೆಗೆಟಿವ್ ಕಮೆಂಟು, ಪಾಸಿಟಿವ್ ಕಮೆಂಟ್ ಏನಾದರೂ ತಿಳಿಸ್ರಿ. ಇನ್ನು ನೆಕ್ಸ್ಟು ಇಂಥ ವಿಡಿಯೋ ಮಾಡೋಕ್ಕೆ ನಂಗೆ ಸಪೋರ್ಟ್ ಇರಲಿ. ಓಕೆ ಗಾಯ್ಸ್, ಬಾಯ್. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.